ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತನಾದ ಶ್ರೀಕೃಷ್ಣನ ಆಶೀರ್ವಾದದಿಂದ ಅನುಗ್ರಹದಿಂದ ಭಗವದ್ಗೀತೆಯ ಅಧ್ಯಯನವನ್ನು ನಾವು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ಈಗ 4ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕವನ್ನು ನಾವೀಗ ಅಧ್ಯಯನಕ್ಕೆ ತೆಗೆದುಕೊಳ್ತಾ ಇದ್ದೇವೆ. ಕಿಂ ಕರ್ಮ ಕಿಮಕರ್ಮೇತಿ ಅನ್ನುವಂತಹ ಶ್ಲೋಕ ಇದು. ಇದಕ್ಕೆ ಪೂರ್ವದಲ್ಲಿ ಶಂಕರಾಚಾರ್ಯರು ಒಂದು ಸಣ್ಣ ಭಾಷ್ಯವನ್ನು ಬರೀತಾರೆ. ಇಲ್ಲಿ ಕರ್ಮವನ್ನು ಮಾಡಬೇಕು, ಕರ್ತವ್ಯವನ್ನು ಮಾಡಬೇಕು ಅಂತಂದರೆ ಪೂರ್ವೈಹಿ ಪೂರ್ವತರಂ ಕೃತಂ ಅಂತ ಹೇಳಿಬಿಟ್ಟ ಕೃಷ್ಣ. ಹಿಂದೆ ಹೇಳಿದ್ದಾರೆ, ಹಿಂದಿನವರು ಯಾವ ರೀತಿ ಕರ್ಮವನ್ನು ಮಾಡಿದ್ದಾರೆ, ಕರ್ತವ್ಯವನ್ನು ಮಾಡಿದ್ದಾರೆ, ಆ ರೀತಿಯೇ ನೀನು ಕರ್ಮವನ್ನು ಮಾಡು ಅಂತ ಹೇಳಿದ. ಹಾಗಾದರೆ ಪ್ರಾಮಾಣ್ಯ ಇರಬೇಕು. ನಿನ್ನ ಮಾತಿನಲ್ಲಿ ಯಾವುದೋ ಒಂದು ವಿಶೇಷತೆ ಇರಬೇಕು, ಅಧಿಕೃತತೆ ಅಂತ ಇರಬೇಕು. ಯಾಕಂದರೆ ನಿನ್ನ ಮಾತಿನ ಪ್ರಾಮಾಣ್ಯ ಇಲ್ಲದೇನೆ ನಾನು ಮಾಡುವಂಥವನಲ್ಲ. ಆದ್ದರಿಂದ ನಾನು ನಿನ್ನ ಮಾತಿನಂತೆ ಕರ್ಮವನ್ನು ಮಾಡೋದಕ್ಕೆ ಸಿದ್ಧನಿದ್ದೇನೆ. ಆದರೆ ಕರ್ಮವನ್ನು ತಿಳಿದುಕೊಳ್ಳಬೇಕು ನಾನು ಮೊದಲು. ಬರೀ ನೀನು ಹೇಳಿಬಿಟ್ಟೆ ಹಿಂದಿನವರು ಮಾಡಿದಂತೆ ಮಾಡು ಅಂತ ಹೇಳಿಬಿಟ್ರು. ಆದರೆ ಕರ್ಮ ಯಾವುದು, ಯಾವುದನ್ನು ಕರ್ಮವನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅನ್ನುವಂತಹ ವಿಷಯದಲ್ಲಿ ನೀನು ನನಗೆ ಬುದ್ಧಿವಾದವನ್ನು ಹೇಳಬೇಕು. ಯಾಕಂದರೆ ಕರ್ಮವನ್ನು ತಿಳಿದುಕೊಳ್ಳೋದರಲ್ಲಿ ಬಹಳ ಕಷ್ಟ ಇದೆ. ಅದು ಕರ್ಮವನ್ನು ತಿಳಿದುಕೊಳ್ತಕ್ಕಂಥದ್ದು ಬಹಳ ಕಷ್ಟ. ಈ ರೀತಿ ಹೇಳಿದಾಗ ಅರ್ಜುನನಿಗೆ ಕೃಷ್ಣ ಈ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಕಿಂ ಕರ್ಮ ಕಿಮಕರ್ಮೇತಿ ಕವಯಃ ಅಪಿ ಅತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್. ಕರ್ಮ ಯಾವುದು, ಅಕರ್ಮ ಯಾವುದು, ಈ ವಿಷಯದಲ್ಲಿ ತಿಳಿದಂಥವರು ಕೂಡ ಮೋಹಿತರಾಗಿದ್ದಾರೆ. ಅಕರ್ಮ ಅಂದರೆ ಮಾಡದೇ ಇರ್ತಕ್ಕಂಥದ್ದು, ಮಾಡಬಾರದ್ದು, ಅಥವಾ ಕರ್ಮದ ಅಭಾವ ಅಂತಲೂ ತೆಗೆದುಕೊಳ್ಳಬಹುದು. ಕರ್ಮ ಯಾವುದು, ಅಕರ್ಮ ಯಾವುದು, ಕವಯ ಅಂದರೆ ಮೇಧಾವಿಗಳಾಗಿರ್ತಕ್ಕಂಥವರು, ಅವರು ಕೂಡ ಕರ್ಮದ ವಿಷಯದಲ್ಲಿ ಮೋಹಿತಾಹ ಮೋಹಗೊಂಡಿದ್ದಾರೆ ಅಂತರ್ಥ. ಆದ್ದರಿಂದ ತತ್ತೇ ಕರ್ಮ ಪ್ರವಕ್ಷ್ಯಾಮಿ, ನಿನಗೆ ಕರ್ಮ ಯಾವುದು ಮತ್ತು ಅಕರ್ಮ ಯಾವುದು ಎರಡನ್ನೂ ಕೂಡ ನಾನು ಹೇಳುತ್ತೇನೆ. ಶ್ಲೋಕದಲ್ಲಿ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಅಂತ ಮಾತ್ರ ಕೊಟ್ಟಿದ್ದಾರೆ, ಕರ್ಮವನ್ನು ಹೇಳುತ್ತೇನೆ ಅಂತ. ಆದರೆ ಆಚಾರ್ಯರು, ಶಂಕರಾಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾರೆ, ನಿನಗೆ ಕರ್ಮವನ್ನೂ ಹೇಳುತ್ತೇನೆ, ಅಕರ್ಮವನ್ನೂ ಹೇಳುತ್ತೇನೆ. ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್. ಈ ಕರ್ಮ ಯಾವುದು, ಅಕರ್ಮ ಯಾವುದು ಇವೆರಡನ್ನೂ ಕೂಡ ತಿಳಿದುಕೊಂಡು ನೀನು ಮೋಕ್ಷಸೆ ಮೋಕ್ಷ ಹೊಂದುತ್ತೀಯೇ. ಯಾವುದರಿಂದ ಮೋಕ್ಷ ಹೊಂದುತ್ತೀಯೇ? ಅಶುಭಾತು ಸಂಸಾರದಿಂದ ಮೋಕ್ಷವನ್ನು ಹೊಂದುತ್ತೀಯೇ ಅಂತ ಅರ್ಥ. ಅದಕ್ಕೆ ಇನ್ನೊಂದು ಸಂದೇಹವನ್ನು ಇಲ್ಲಿ ಮುಂದಿಡ್ತಾ ಇದ್ದಾರೆ. ಕರ್ಮ ಅಂತಂದರೆ ಎಲ್ರಿಗೂ ಗೊತ್ತೇ ಇದೆ. ಕರ್ಮ ಅಂತಂದರೆ ದೇಹದ ಮೂಲಕ ನಾವು ಮಾಡತಕ್ಕಂತಹ ಕೆಲಸಗಳನ್ನು ಕರ್ಮ ಅಂತ ಕರೀತಾರೆ. ಕರ್ಮನಾಮ ದೇಹಾದಿಚೇಷ್ಟ ಲೋಕಪ್ರಸಿದ್ಧಂ. ದೇಹದ ಮೂಲಕ ಯಾವ ಕ್ರಿಯೆಗಳನ್ನು ಮಾಡ್ತೇವೆಯೋ ಅದನ್ನೆಲ್ಲ ನಾವು ಕರ್ಮ ಅಂತ ಕರೀತೇವೆ. ಅಕರ್ಮ ಅಂತಂದರೆ ಏನು? ಸುಮ್ಮನೆ ಕುಳಿತಿರ್ತಕ್ಕಂಥದ್ದು ಅಕ್ರಿಯ,
ತೂಷ್ಣೀಂ ಆಸನಂ, ಸುಮ್ಮನೆ ಕುಳಿತಿರ್ತಕ್ಕಂಥದ್ದಕ್ಕೆ ಅಕರ್ಮ ಅಂತ ಕರೀತಾರೆ. ಇದರಲ್ಲಿ ಹೇಳುವಂಥದ್ದೇನಿದೆ, ಉಪದೇಶ ಮಾಡುವಂಥದ್ದೇನಿದೆ, ಕಿಂ ತತ್ರ ಬೋದ್ಧವ್ಯಂ ಅಂತ ಹೇಳಿದಾಗ ಅದಕ್ಕೆ ಕೃಷ್ಣ ಈಗ ಉತ್ತರವನ್ನು ಕೊಡ್ತಾ ಇದ್ದಾನೆ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಕರ್ಮ ಅಂತಂದರೆ ಇಲ್ಲಿ ಸಾಧಾರಣ ಕರ್ಮ ಅಲ್ಲ, ಬರೀ ದೇಹದಲ್ಲಿ ಮಾಡತಕ್ಕಂಥ ಕ್ರಿಯೆ ಅಲ್ಲ. ಶಾಸ್ತ್ರ ಯಾವುದನ್ನು ಹೇಳುತ್ತೋ ಅದನ್ನು ಇಲ್ಲಿ ಕರ್ಮ ಅಂತ ತೆಗೆದುಕೊಳ್ಳಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಕರ್ಮಣಃ ಶಾಸ್ತ್ರ ವಿಹಿತಸ್ಯ, ಅದನ್ನು ಖಂಡಿತವಾಗಲೂ ಕೂಡ ಬೋದ್ಧವ್ಯಂ. ಇಲ್ಲಿ ಶಂಕರಾಚಾರ್ಯರು ಹೇಳೋ ಪ್ರಕಾರ ಬೋದ್ಧವ್ಯಂ ಅಂತ ಪಕ್ಕದಲ್ಲಿ ಅಸ್ತಿ ಅಂತ ತೆರೆಸ್ಕೊಳ್ಬೇಕು. ಬೋದ್ಧವ್ಯಂ ಅಸ್ತಿ ಅಂದರೆ ತಿಳಿದುಕೊಳ್ಳಬೇಕಾದದ್ದು ಇದೆ ಅಂತ ಅರ್ಥ. ಕರ್ಮ ಅನ್ನುವುದನ್ನು ಶಾಸ್ತ್ರಗಳಿಂದ ನಾವು ತಿಳಿದುಕೊಳ್ಳಬೇಕು ಅಂತ ಅರ್ಥ. ಹಾಗೆ ಬೋದ್ಧವ್ಯಂ ಚ ವಿಕರ್ಮಣಃ, ಬೋದ್ಧವ್ಯಂ ಅಸ್ತಿ ತಿಳಿದುಕೊಳ್ಳಬೇಕಾದದ್ದು ಇದೆ. ಯಾವುದಿದೆ? ವಿಕರ್ಮಣಃ, ಪ್ರತಿಷಿದ್ಧ ಕರ್ಮವನ್ನು ಕೂಡ ನಾವು ಸರಿಯಾಗಿ ತಿಳಿದುಕೊಳ್ಳತಕ್ಕದ್ದು ಇದೆ ಅಂತ ಅರ್ಥ. ಯಾವ ಕೆಲಸವನ್ನು ನಾವು ಮಾಡಬಾರದು ಅದನ್ನು ಕೂಡ ನಾವು ತಿಳಿದುಕೊಳ್ಳಬೇಕು. ಅದೇ ರೀತಿ ಅಕರ್ಮಣಶ್ಚ, ಕರ್ಮದ ಅಭಾವ, ಸುಮ್ಮನೆ ಕುಳಿತಿರ್ತಕ್ಕಂಥದ್ದು, ಆ ವಿಷಯದಲ್ಲೂ ಕೂಡ ನಾವು ಕೆಲವು ಸಂಗತಿಗಳನ್ನು ತಿಳಿದುಕೊಳ್ಳಬೇಕು. ಅದನ್ನು ಮುಂದೆ ಕೃಷ್ಣ ಹೇಳ್ತಾನೆ. ಅಕರ್ಮಣ ಅಂತಂದರೆ ತೂಷ್ಣೀ ಭಾವ, ಸುಮ್ಮನೆ ಕುಳಿತಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಬೋದ್ಧವ್ಯಂ ಅಸ್ತಿ ಅನ್ನುವುದನ್ನು ಸೇರಿಸ್ಕೊಳ್ಬೇಕು. ಯಾತಕ್ಕಪ್ಪ ಅಂತಂದರೆ ಗಹನ ಕರ್ಮಣೋ ಗತಿ, ಈ ಕರ್ಮದ ವಿಷಯ ಇದೆಯಲ್ಲ ಬಹಳ ದುರ್ವಿಜ್ಞೇಯವಾಗಿದೆ. ಇದು ಬಹಳ ವಿಷಮವಾಗಿರ್ತಕ್ಕಂಥದ್ದು, ತಿಳಿದುಕೊಳ್ಳೋದಕ್ಕೆ ಬಹಳ ಕಷ್ಟವಾಗಿರ್ತಕ್ಕಂಥದ್ದು. ಅಂದರೆ ಕರ್ಮದ ಗತಿ ಮಾತ್ರ ದುರ್ವಿಜ್ಞೇಯ ಅಲ್ಲ, ಅದರ ಜೊತೆ ಪ್ರತಿಷಿದ್ಧವಾಗಿರ್ತಕ್ಕಂತಹ ಕರ್ಮ, ಅದನ್ನು ವಿಕರ್ಮ ಅಂತ ಕರೆದಿದ್ದಾರೆ, ಅದನ್ನು ತಿಳಿದುಕೊಳ್ತಕ್ಕಂಥದ್ದು ಕಷ್ಟ. ಅದೇ ರೀತಿ ಕರ್ಮದ ಅಭಾವ ಅಕರ್ಮಣ, ಅದನ್ನೂ ತಿಳಿದುಕೊಳ್ತಕ್ಕಂಥದ್ದು ಕಷ್ಟ ಅಂತ ಹೇಳಿ ಕರ್ಮ ಅಕರ್ಮ ವಿಕರ್ಮ ಎಲ್ಲದರ ಗತಿಯೂ ಕೂಡ ಖಂಡಿತವಾಗಲೂ ತಿಳಿದುಕೊಳ್ತಕ್ಕಂಥದ್ದು, ಅದರ ನಿಜವಾಗಿರ್ತಕ್ಕಂತಹ ಸ್ವರೂಪ, ಅದರ ನಿಜವಾಗಿರ್ತಕ್ಕಂತಹ ಒಂದು ನೆಲೆ, ಅದನ್ನು ತಿಳಿದುಕೊಳ್ಳೋದು ಬಹಳ ಕಷ್ಟ ಅಂತ ಹೇಳಿ ಕೃಷ್ಣನೇ ಹೇಳ್ತಾ ಇದ್ದಾನೆ. ಹಾಗಾದರೆ ಕರ್ಮ ಅಕರ್ಮ ವಿಕರ್ಮ ಇವುಗಳನ್ನೆಲ್ಲ ಬೋದ್ಧವ್ಯಂ ತಿಳಿದುಕೊಳ್ಳಬೇಕು. ಹಾಗಾದರೆ ನೀನು ಕರ್ಮಗಳನ್ನು ಹೇಳ್ತೀನಿ, ಕರ್ಮಗಳ ವಿಷಯದಲ್ಲಿ ನಾನು ನಿನಗೆ ಉಪದೇಶವನ್ನು ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದೆಯಲ್ಲ, ಆ ಪ್ರತಿಜ್ಞೆ ಮಾಡಿದ್ದೇನು, ಏನು ಹೇಳಕ್ಕೆ ಹೊರಟಿದೆಯಾ ನೀನು ಅನ್ನೋದನ್ನು ಕೃಷ್ಣನಿಗೆ ಕೇಳಿದ್ರೆ ಕೃಷ್ಣ ಹೇಳ್ತಾನೆ, ಕರ್ಮಣಿ ಅಕರ್ಮಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತಃ ಕೃಷ್ಣ ಕರ್ಮಕೃತ್. ಈ ಶ್ಲೋಕ ಬಹಳ ಸೂಕ್ಷ್ಮವಾಗಿರ್ತಕ್ಕಂತಹ ಅರ್ಥವುಳ್ಳದ್ದು. ಅದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ನಿಧಾನವಾಗಿ ನೋಡಬೇಕಾಗತ್ತೆ. ಕರ್ಮಣಿ ಅಂತಂದರೆ ಆಚಾರ್ಯರ ಪ್ರಕಾರ ಈ ವ್ಯಾಪಾರ ಇಂದ್ರಿಯಗಳ ಮೂಲಕ, ದೇಹದ ಮೂಲಕ, ಮನಸ್ಸಿನ ಮೂಲಕ ಮಾಡ್ತಕ್ಕಂತಹ ವ್ಯಾಪಾರಗಳನ್ನು ಕರ್ಮ ಅಂತ ಕರೀತಾರೆ. ಕರ್ಮ ಅಂತಂದರೆ ನಾವು ದೇಹದ ಮೂಲಕ ಮಾಡಬಹುದು, ಇಂದ್ರಿಯಗಳ ಮೂಲಕ ಮಾಡಬಹುದು, ಮನಸ್ಸಿನ ಮೂಲಕ, ಬುದ್ಧಿಯ ಮೂಲಕವೂ ನಾವು ಮಾಡಬಹುದು. ಈ ಬುದ್ಧಿಯ ವ್ಯಾಪಾರ, ಮನಸ್ಸಿನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಮತ್ತು ದೇಹದ ವ್ಯಾಪಾರ ಎಲ್ಲವೂ ಕೂಡ ಕರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಅಂತಹ ಕರ್ಮದಲ್ಲಿ
ಕರ್ಮಾಭಾವಂ ಯ ಪಶ್ಯೇತ್. ಆ ಕರ್ಮದಲ್ಲಿ ಕರ್ಮದ ಅಭಾವವನ್ನು, ಕರ್ಮ ಇಲ್ಲದೇ ಇರುವುದನ್ನು ನಾವು ನೋಡಬೇಕು. ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಹಾದಿಗಳು ಕರ್ಮ ಮಾಡ್ತಾ ಇದ್ದರೂ ಕೂಡ ಅವುಗಳು ನಾನಲ್ಲ, ಆತ್ಮ ಅಲ್ಲ. ಅದೆಲ್ಲ ಪ್ರಕೃತಿಗೆ ಸೇರಿದಂಥವುಗಳು. ಪ್ರಕೃತಿಗೆ ಮಾತ್ರವೇ ಕರ್ಮವಿದೆ. ಆತ್ಮ ಅನ್ನುವಂಥವನಿಗೆ ಯಾವುದು ನಮ್ಮ ನಿಜ ಸ್ವರೂಪವಾಗಿದೆಯೋ ಅಂಥ ಆತ್ಮನಿಗೆ ಕರ್ಮ ಇಲ್ಲ ಎನ್ನುವುದನ್ನು ತಿಳ್ಕೊಳ್ಬೇಕು. ಇದು ಮೊದಲನೇ ವಿಷಯ. ಅದೇ ರೀತಿ ಅಕರ್ಮಣಿಚ ಕರ್ಮಯಃ. ಯಾವಾಗ ನಾವು ಕರ್ಮ ಮಾಡದೆ ಸುಮ್ಮನೆ ಕುಳಿತಿರ್ತೇವೆಯೋ ಅಲ್ಲಿ ಕರ್ಮವನ್ನು ನೋಡಬೇಕಂತೆ. ಇದನ್ನು ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ. ಕರ್ಮ ಮಾಡುವುದು ಮಾಡದೇ ಇರುವುದು ಎರಡೂ ಕೂಡ ಕರ್ಮವೇ. ಯಾಕಂದರೆ ನಾವೇನು ಕರ್ಮಭಾವದ ಸ್ಥಿತಿಗೆ ಏರಿಲ್ಲ. ನಾವು ನೈಷ್ಕರ್ಮ್ಯ ಸಿದ್ಧಿಯನ್ನು, ಜ್ಞಾನದ ಸ್ಥಿತಿಯನ್ನು ಪಡ್ಕೊಂಡಿಲ್ಲ. ಸ್ವಲ್ಪ ಸಮಯ ನಾವು ಕರ್ಮದಿಂದ ನಿವೃತ್ತರಾಗ್ತೇವೆ. ಆ ಕರ್ಮದಿಂದ ನಿವೃತ್ತವಾಗ್ತುವಂಥದ್ದು ಒಂದು ರೀತಿಯ ಕರ್ಮವೇ. ಮತ್ತೆ ಕರ್ಮದಲ್ಲಿ ಪ್ರವೃತ್ತಿ ಬರುತ್ತೆ ನಮಗೆ, ಅದು ಕರ್ಮವೇ. ಹೀಗೆ ಯಾವುದನ್ನು ನಾವು ಅಕರ್ಮ, ಕರ್ಮದ ಅಭಾವ ಅಂತ ತಿಳ್ಕೊಂಡಿದ್ದೇವೆಯೋ ಅದು ಕರ್ತೃತಂತ್ರ ಅಂತ ಆಚಾರ್ಯರು ಹೇಳ್ತಾರೆ. ಅದು ನಮ್ಮ ಮೇಲೆ ಅವಲಂಬಿಸಿರ್ತಕ್ಕಂಥದ್ದು. ಅದು ನಮ್ಮ ಮೇಲೆ ಅವಲಂಬಿಸಿರೋದ್ರಿಂದ, ಕರ್ತೃತಂತುವಾದ್ದರಿಂದ ಆ ಪ್ರವೃತ್ತಿ ಕರ್ಮದಲ್ಲಿ ಕರ್ಮವನ್ನು ಮಾಡುವಂಥದ್ದಾಗಲಿ, ಕರ್ಮದಿಂದ ಹಿಂತೆಗೆದುಕೊಳ್ತಕ್ಕಂಥದ್ದಾಗಲಿ ಎರಡೂ ಕೂಡ ನಮ್ಮ ಕೈಯಲ್ಲೇ ಇದೆ. ಹೀಗೆ ಎರಡೂ ಕೂಡ ನಮ್ಮ ಕೈಯಲ್ಲೇ ಇರೋದರಿಂದ ಎರಡೂ ಕೂಡ ಕರ್ಮಗಳೇ ಆಗುತ್ತೆ. ಕರ್ಮದ ಅಭಾವದಲ್ಲೂ ಕೂಡ ನಾವು ಪ್ರಕೃತಿಯಿಂದ ಮಾಡ್ತಕ್ಕಂತಹ ಕರ್ಮವನ್ನೇ ನೋಡಬೇಕು. ಹಾಗಾದರೆ ಕರ್ಮವನ್ನು ಮಾಡ್ತಾ ಇರಬೇಕಾದ್ರೆ ದೇಹಾದಿಗಳಿಂದ ಕರ್ಮ ನಡೀತಾ ಇದೆ, ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳಿ ಕರ್ಮ ಅಭಾವವನ್ನು ನೋಡಬೇಕು. ಇದು ಏನು ರಹಸ್ಯ ಅಂತ ಹೇಳಿದರೆ, ಆ ರಹಸ್ಯವನ್ನು ಆಚಾರ್ಯರು ನಮ್ಮ ಮುಂದೆ ಇಡುತ್ತಾರೆ. ಈಗ ಕ್ರಿಯೆ ಮತ್ತು ಕಾರಕ ಇವುಗಳಿಂದ ಕರ್ಮಗಳಾಗತ್ತೆ. ಆ ವ್ಯವಹಾರಗಳೆಲ್ಲ ನಡೀತಕ್ಕಂಥದ್ದು ಅವಿದ್ಯಾ ಭೂಮೌ ಏವ. ಅವಿದ್ಯೆಯ ಭೂಮಿಕೆಯಲ್ಲೇ ಎಲ್ಲ ನಡೀತಕ್ಕಂಥದ್ದು. ವಸ್ತು ಅಪ್ರಾಪ್ಯ ಇವ. ಎಲ್ಲಿಯವರೆಗೆ ಬ್ರಹ್ಮವಸ್ತು ಅನ್ನೋದು ನಮಗೆ ಸಿಕ್ಕಿರೋದಿಲ್ವೋ ಅಲ್ಲಿಯವರೆಗೆ ಸರ್ವೇ ಏವ, ಎಲ್ಲವೂ ಕೂಡ ಕ್ರಿಯಾಕಾರಾದಿ ವ್ಯವಹಾರ. ಕ್ರಿಯೆ ಅಂದರೆ ಮಾಡತಕ್ಕಂಥದ್ದು, ಕಾರಕಗಳು ಅಂದರೆ ಮಾಡುವವನು, ಮಾಡುವುದಕ್ಕೆ ಸಾಧನ, ಏನನ್ನು ಮಾಡೋದಕ್ಕೆ ಹೊರಟಿದ್ದೇವೆ ಅದು ಕರ್ಮ. ಇದೆಲ್ಲ ಕಾರಕಗಳು. ಇವುಗಳಿಂದ ವ್ಯವಹಾರ ಅನ್ನುವಂಥದ್ದು ಆಗುತ್ತೆ. ಅದೆಲ್ಲವೂ ಇರತಕ್ಕಂಥದ್ದು ಅವಿದ್ಯೆಯ ಭೂಮಿಕೆಯಲ್ಲಿ. ನಾನು ಬ್ರಹ್ಮನಲ್ಲ, ನಾನು ಆತ್ಮ ಅಲ್ಲ, ನಾನು ಬರೀ ದೇಹ ಮನಸ್ಸು ಬುದ್ಧಿಗಳು ಮಾತ್ರ ಆಗಿದ್ದೇನೆ ಅಂತ ತಿಳ್ಕೊಂಡಾಗ ಈ ರೀತಿಯ ಕರ್ಮವನ್ನು ಮಾಡಲಿಕ್ಕೆ ಸಾಧ್ಯ. ಹೀಗೆ ಅವಿದ್ಯಾ ಭೂಮಿಕೆಯಲ್ಲಿಯೇ ನಾವು ಕರ್ಮವನ್ನು ನೋಡಬೇಕಾಗುತ್ತೆ. ಕರ್ಮಯ ಪಶ್ಯತಿ ಅಂದರೆ ಕರ್ಮವೆಲ್ಲವೂ ಕೂಡ ಅವಿದ್ಯೆಯ ನೆಲೆಯಲ್ಲಿಯೇ ನಡೀತಾ ಇದೆ ಅನ್ನೋದನ್ನು ಅರಿವು ಮಾಡಿಕೊಳ್ತಕ್ಕಂಥದ್ದು, ಅದರ ಪರಿಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದು. ಯಾರು ಈ ರೀತಿ ಅರಿವನ್ನು, ಜ್ಞಾನವನ್ನು ಪಡ್ಕೊಂಡಿರ್ತಾನೆ ಅವನನ್ನು ಬುದ್ಧಿಮಾನ್ ಮನುಷ್ಯೇಷು, ಮನುಷ್ಯರಲ್ಲಿ ಅತ್ಯಂತ ಬುದ್ಧಿವಂತನಾಗಿರ್ತಕ್ಕಂಥವನು ಅಂತ ಹೇಳ್ತಾರೆ. ಅವನೇ ಯೋಗಿಯಾಗಿರ್ತಕ್ಕಂಥವನು. ಸಯುಕ್ತ, ಯೋಗಿ ಅವನು. ಕೃಷ್ಣ ಕರ್ಮಕೃತ, ಎಲ್ಲ ರೀತಿಯ ಕರ್ಮವನ್ನು ಮಾಡತಕ್ಕಂಥವನವನು. ಕರ್ಮದಲ್ಲಿ ಅಕರ್ಮವನ್ನು ನೋಡ್ತಕ್ಕಂಥವನು, ಅಕರ್ಮದಲ್ಲಿಯೂ ಪ್ರಕೃತಿಯಿಂದ ನಡೀತಾ ಇರತಕ್ಕಂತಹ ಕರ್ಮವನ್ನು ನೋಡ್ತಕ್ಕಂಥವನು. ಅವನೇ ಎಲ್ಲ ರೀತಿಯ ಕರ್ಮಗಳನ್ನು ಮಾಡೋದಕ್ಕೆ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವನು. ಎಲ್ಲ ಕರ್ಮಗಳನ್ನು ಮಾಡ್ತಾ ಇರ್ತಕ್ಕಂಥವನು. ಯಾಕಂತಂದರೆ ಕರ್ಮದಲ್ಲಿ ಅಕರ್ಮವನ್ನು ನೋಡಿರ್ತಾನೆ, ಅಕರ್ಮದಲ್ಲಿ ಕರ್ಮವನ್ನು ನೋಡಿರ್ತಾನವನು. ಇದು ಯಾಥಾತ್ಮ್ಯ ದೃಷ್ಟಿ.
ಏನಪ್ಪ ಯಾಥಾತ್ಮ್ಯ ದೃಷ್ಟಿ ಅಂತಂದರೆ, ಕರ್ಮ ಅಂತಂದರೆ ಪೂರ್ತಿಯಾಗಿ ಕರ್ಮ ಅಲ್ಲ, ಅದು ಕರ್ಮದ ಅಭಾವವೂ ಕರ್ಮದಲ್ಲಿದೆ. ಕರ್ಮ ಅಭಾವ ಅಂತಂದರೆ ಕರ್ಮ ಇಲ್ಲ ಅಂತಂದರೆ ಅದು ಬರೀ ಕರ್ಮ ಭಾವ ಅಲ್ಲ, ಅದು ಅದರಲ್ಲೂ ಕರ್ಮ ಇದೆ ಅಂತ ನೋಡಿದ್ರೆ ಏನು ಅರ್ಥ ಇದು? ಶಂಕರಾಚಾರ್ಯರು ಹೇಳಿದಾಗೆ ಕರ್ಮ ಅನ್ನುವಂಥದ್ದೇ ಅಕರ್ಮ ಇರಲಿ ವಿಕರ್ಮ ಅನ್ನುವಂಥದ್ದಿರಲಿ ಎಲ್ಲವೂ ಕೂಡ ಅವಿದ್ಯೆಯಿಂದ ಉಂಟಾಗಿರುವಂಥದ್ದು. ಪಾರಮಾರ್ಥಿಕವಾಗಿ ಈ ಕರ್ಮ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಇರ್ತಕ್ಕಂಥದ್ದು ಕೇವಲ ಆತ್ಮವಸ್ತು ಅನ್ನೋದನ್ನು ತಿಳ್ಕೊಂಡಿರ್ತಕ್ಕಂಥವನೇ ನಿಜವಾಗಿ ತಿಳ್ಕೊಂಡಿದ್ದಾನೆ ಅನ್ನೋದನ್ನು, ಈ ರಹಸ್ಯವನ್ನು ಶಂಕರಾಚಾರ್ಯರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಹೀಗೆ ಕರ್ಮ ಮತ್ತು ಅಕರ್ಮಗಳ ವಿಷಯದಲ್ಲಿ ಜನರ ತಪ್ಪು ತಿಳುವಳಿಕೆಯನ್ನು ಈ ಶ್ಲೋಕ ಹೋಗಲಾಡಿಸುತ್ತದೆ ಅಂತ ಹೇಳಿ ಇದಕ್ಕೆ ಸುದೀರ್ಘವಾಗಿರ್ತಕ್ಕಂತಹ ವಿವರಣೆಯನ್ನು ಆಚಾರ್ಯರು ಬರೀತಾ ಇದ್ದಾರೆ. ಅಕರ್ಮೈವ ಪರಮಾರ್ಥತಃ ಸತ್, ಕರ್ಮ ಇಲ್ಲದೇ ಇರತಕ್ಕಂಥದ್ದೇ ಪಾರಮಾರ್ಥಿಕ. ಕರ್ಮ ಇಲ್ಲದೇ ಇರತಕ್ಕಂತಹ ಆತ್ಮ ಅನ್ನುವಂಥದ್ದೇ ಕರ್ಮದ ರೂಪದಲ್ಲಿ ಕಂಡುಬರ್ತಾ ಇದೆ. ಲೋಕದ ಮೂಢ ಜನರ ದೃಷ್ಟಿಗೆ ಎಲ್ಲವೂ ಕರ್ಮದ ಹಾಗೆ ಕಂಡುಬರ್ತಾ ಇದೆ. ಯಾಕಂದರೆ ನಿಜವಾದ ಸ್ಥಿತಿ ಏನಪ್ಪ ಅಂತಂದರೆ ಬ್ರಹ್ಮಸ್ಥಿತಿ. ಇದನ್ನೇ 2ನೇ ಅಧ್ಯಾಯದಲ್ಲಿ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ಅಂತ ಹೇಳಿದ್ದಾರೆ. ಆ ಬ್ರಾಹ್ಮಿ ಸ್ಥಿತಿಯಾಗಿರ್ತಕ್ಕಂಥದ್ದು, ಅದರಲ್ಲಿ ಕರ್ಮ ಅಕರ್ಮಗಳು ಯಾವುದೂ ಕೂಡ ಇರೋದಿಲ್ಲ. ಇಲ್ಲಿ ಕರ್ಮ ಅಭಾವ ಅಂತ ಹೇಳಿದರೆ ಕರ್ಮ ಮಾಡದೇ ಇರತಕ್ಕಂಥದ್ದು ಅಂತ ಅರ್ಥ. ಅದರಿಂದ ಕರ್ಮ ಅಭಾವವನ್ನು ಕರ್ಮದಲ್ಲಿ ಅವರು ನೋಡೋದಕ್ಕೆ ಸಾಧ್ಯ ಇಲ್ಲ. ಅವರು ಯಾವತ್ತೂ ಕೂಡ ಸಾಧಾರಣ ಜನರು ಏನು ನೋಡ್ತಾರೆ ಅಂತಂತಂದರೆ ಕೇವಲ ಕರ್ಮವನ್ನು ನೋಡ್ತಾರೆ. ಕರ್ಮದ ಅಭಾವ ಎಲ್ಲ ಕಡೆ ಇರ್ತಕ್ಕಂಥದ್ದು, ಪಾರಮಾರ್ಥಿಕವಾಗಿ ಕರ್ಮ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಅದು ಹೇಗಪ್ಪ ಅಂತಂದರೆ, ಈ ಮೃಗತೃಷ್ಣಿಕೆಯಲ್ಲಿ ಉದಕವನ್ನು ನೋಡಿದ ಹಾಗೆ, ಬಿಸಿಲು ಕುದುರೆಯಲ್ಲಿ ನೀರನ್ನು ನೋಡಿದ ಹಾಗೆ, ಅದೇ ರೀತಿ ಕಪ್ಪೆಯ ಚಿಪ್ಪಿನಲ್ಲಿ ಬೆಳ್ಳಿಯನ್ನು ನೋಡಿದ ಹಾಗೆ ಅಂತ ಹೇಳಿ ಈ ಜನರ ಮೂಢ ಒಂದು ಭ್ರಮೆ ಏನಿದೆ, ಮೂಢತನದಿಂದ ಉಂಟಾಗಿರ್ತಕ್ಕಂತಹ ಭ್ರಮೆ, ಅದನ್ನು ಹೋಗಲಾಡಿಸೋದಕ್ಕೆ ಕೃಷ್ಣ ಈ ರೀತಿಯ ಉಪದೇಶವನ್ನು ಮಾಡಿದ್ದಾನೆ. ಇದನ್ನು ಅಧ್ಯಾಸ ಅಂತ ಕರೀತಾರೆ. ಈ ಅಧ್ಯಾಸದಲ್ಲಿ ಏನಪ್ಪ ಅಂತಂದರೆ ದೇಹಾದಿಗಳನ್ನು ಆಶ್ರಯ ಮಾಡಿಕೊಂಡಿರುತ್ತೆ ಕರ್ಮ. ದೇಹಾದಿಗಳಿಲ್ಲದೇ ಇದ್ದರೆ ಕರ್ಮ ಅನ್ನುವಂಥದ್ದು ಇರೋದಿಲ್ಲ. ಯಾಕಂದರೆ ದೇಹ ಮನಸ್ಸು ಬುದ್ಧಿಗಳಲ್ಲೇ ಕರ್ಮ ಆಗ್ತಕ್ಕಂಥದ್ದು. ಅದನ್ನು ನಾವು ಆತ್ಮನಲ್ಲಿ ಅಧ್ಯಾರೋಪ ಮಾಡ್ತೇವೆ. ದೇಹಾದಿಗಳಿಂದ ನಡೀತಕ್ಕಂತಹ ಕರ್ಮವನ್ನು ಆತ್ಮನಲ್ಲಿ ಅಧ್ಯಾರೋಪವನ್ನು ಮಾಡಿಕೊಂಡು ನಾವು ಏನು ಹೇಳ್ತೀವಿ, ಅಹಂ ಕರ್ತ ಮಮ ಏತತ್ ಕರ್ಮ ಮಯಾ ಅಸ್ಯ ಕರ್ಮಣಃ ಫಲಂ ಭೋಕ್ತವ್ಯಂ. ನಾನು ಕರ್ತೃವಾಗಿದ್ದೇನೆ, ಇದು ನನ್ನ ಕರ್ತವ್ಯ, ಈ ನನ್ನ ಕರ್ಮದಿಂದ ಈ ರೀತಿಯ ಫಲವನ್ನು ನಾನು ಭೋಗಿಸಬೇಕು ಅನ್ನುವಂತಹ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೇವೆ. ದೇಹಾದಿಗಳಿಂದ ಕರ್ಮ ಉಂಟಾಗಿದೆ, ದೇಹಾದಿಗಳೇ ಆ ಕರ್ಮ ಫಲವನ್ನು ಅನುಭವಿಸಬೇಕು, ನನಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಅನ್ನುವಂತಹ ಪರಿಜ್ಞಾನ ನಮಗೆ ಬರೋದೇ ಇಲ್ಲ. ಅದೇ ರೀತಿ ಅಕರ್ಮ ಅಂದರೆ ಏನು ತಿಳ್ಕೊತೀವಿ ನಾವು, ನಾನು ಸುಮ್ಮನೆ ಕುಳಿತಿದ್ದೇನೆ, ನಾನು ನಿರಾಯಾಸವಾಗಿ ಆನಂದವಾಗಿದ್ದೇನೆ, ಸುಖಿಯಾಗಿದ್ದೇನೆ ಅಂತ ಈ ಕರ್ಮ ಏನು ಆಗಿದೆ, ಕರ್ಮವ ನಡೀತಾ ಇದೆ ದೇಹಾದಿಗಳಲ್ಲಿ, ಆ ವ್ಯಾಪಾರದಿಂದ ಸ್ವಲ್ಪ ಕಾಲ ಉಪರಮಗೊಳ್ಳುತ್ತೇವೆ, ಸ್ವಲ್ಪ ಕಾಲ ಅದನ್ನು ವಿಶ್ರಮಿಸಿಕೊಳ್ಳುತ್ತೇವೆ ಅಷ್ಟೇ. ಅದರ ಸುಖಿತ್ವ ಏನು, ನಾವು ವಿರಾಮವನ್ನು ಅನುಭವಿಸ್ತಾ ಇರಬೇಕಾದ್ರೆ, ಸುಖವನ್ನು ಅನುಭವಿಸ್ತಾ ಇರಬೇಕಾದ್ರೆ ಆ ಸುಖವನ್ನು ಆತ್ಮನಲ್ಲಿ ಮತ್ತೆ ಅಧ್ಯಾರೋಪಿಸಿಕೊಳ್ತೇವೆ. ನ ಕರೋಮಿ ಕಿಂಚಿತ್ ತೂಷ್ಣೀಂ ಸುಖಮಾಸ್ತೆ, ನಾನು ಸುಮ್ಮನೆ ಕುಳಿತಿದ್ದೇನೆ,
ನಾನು ಏನನ್ನೂ ಮಾಡ್ತಾ ಇಲ್ಲ, ಇದು ಕೂಡ ಅವಿದ್ಯೆಯೇ. ನೀನು ಏನನ್ನೂ ಮಾಡ್ತಾ ಇಲ್ಲ ಅಂತಿಲ್ಲ, ನೀನು ವಿರಾಮವನ್ನು ಮಾಡ್ತಾ ಇದ್ದೀಯ, ನೀನು ವಿಶ್ರಮಿಸಿಕೊಳ್ತಾ ಇದ್ದೀಯ. ಸ್ವಲ್ಪ ಕಾಲ ನಿನ್ನ ಕರ್ಮದಿಂದ ನೀನು ಹಿಂತೆಗೆದುಕೊಂಡಿದ್ದೀಯ. ಅದನ್ನು ಕರ್ಮದ ಅಭಾವ ಅಂತ ಹೇಳೋದಕ್ಕಾಗೋದಿಲ್ಲ. ಹೊರಗಡೆ ಕರ್ಮದ ಅಭಾವ ಅಂತ ಕಂಡು ಬಂದರೂ ಕೂಡ ಕರ್ಮ ಅನ್ನುವಂಥದ್ದು ನಡೀತಾ ಇರುತ್ತೆ. ಇದು ನಿವೃತ್ತಿ ಅಷ್ಟೇ, ಸ್ವಲ್ಪ ಕಾಲ. ಆ ಸುಖವನ್ನು ಮತ್ತೆ ನಾವು ಆತ್ಮನಲ್ಲಿ ಅಧ್ಯಾರೋಪ ಮಾಡಿಕೊಂಡು ನಾನು ವಿರಾಮ ಸುಖವನ್ನು ಅನುಭವಿಸ್ತಾ ಇದ್ದೇವೆ ಅಂತ ಅನ್ಕೋತೇವೆ. ಹೀಗೆ ಈ ಲೋಕದ ಜನರಲ್ಲಿ ನಾವು ಏನು ನೋಡ್ತಾ ಇರ್ತಕ್ಕಂಥದ್ದು ವಿಪರೀತ ದರ್ಶನ. ಆತ್ಮನಿಗೆ ಕರ್ಮವೂ ಇಲ್ಲ, ಅಕರ್ಮವೂ ಇಲ್ಲ. ಅದನ್ನು ಕರ್ಮದಲ್ಲಿ ಉಂಟಾಗ್ತಕ್ಕಂತಹ ಕ್ರಿಯೆಯನ್ನು ಆತ್ಮನಲ್ಲಿ ಅಧ್ಯಾರೋಪ ಮಾಡಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಆರೋಪಿಸಿಕೊಳ್ತೇವೆ. ಅದೇ ರೀತಿ ನಾವು ವಿರಾಮವನ್ನು ಪಡೆದಾಗ, ಕರ್ಮದಿಂದ ವಿಮುಖರಾದಾಗ ಏನೊಂದು ಸುಖವನ್ನು ಪಡೀತೇವೆ ಮನಸ್ಸಿನಲ್ಲಿ, ಅದನ್ನು ಕೂಡ ತಪ್ಪಾಗಿ ಆತ್ಮನಲ್ಲಿ ಅಧ್ಯಾರೋಪ ಮಾಡ್ತೇವೆ. ಇದನ್ನೇ ತಪ್ಪಾದ ಭಾವನೆ, ವಿಪರೀತ ಭಾವನೆ, ವಿಪರೀತ ದರ್ಶನ ಅಂತ ಆಚಾರ್ಯರು ಕರೆದಿದ್ದಾರೆ. ಇಂತಹ ವಿಪರೀತ ದರ್ಶನವನ್ನು ಹೋಗಲಾಡಿಸೋದಕ್ಕೆ ಆಚಾರ್ಯರು ಹೇಳ್ತಾರೆ, ಭಗವಂತ ಹೇಳಿದ್ದಾನೆ ಕರ್ಮಣಿ ಅಕರ್ಮಯ ಪಶ್ಯೇತ್ ಅಂತ ಹೇಳಿ. ಅಂದರೆ ಈ ಕರ್ಮವಾಗಲಿ ಅಕರ್ಮವಾಗಲಿ ಇದ್ಯಾವುದು ಕೂಡ ನನಗೆ ಸಂಬಂಧಿಸಿದ್ದಲ್ಲ, ಪ್ರಕೃತಿಗೆ ಸಂಬಂಧಿಸಿದ್ದು. ಪ್ರಕೃತಿಯ ಅಂಶಗಳಾಗಿರ್ತಕ್ಕಂತಹ, ಪ್ರಕೃತಿಯಿಂದ ಬಂದಿರತಕ್ಕಂತಹ ದೇಹ, ಬುದ್ಧಿ, ಇಂದ್ರಿಯಗಳು, ಮನಸ್ಸು ಇವೆಲ್ಲ ಕರ್ಮಗಳನ್ನು ಮಾಡ್ತಾ ಇದೆ. ಆ ಕರ್ಮಗಳ ಫಲವನ್ನೂ ಕೂಡ ಅವುಗಳೇ ಅನುಭವಿಸುತ್ತವೆ. ನನಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಅಂತ ತಿಳ್ಕೊಳ್ತಕ್ಕಂಥದ್ದೇನೆ ನಿಜವಾಗಲೂ ಕೂಡ ಕರ್ಮಣಿ ಅಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಅನ್ನುವಂತಹ ಉಪದೇಶವನ್ನು ಶಂಕರಾಚಾರ್ಯರು ಇಲ್ಲಿ ಮಾಡ್ತಾ ಇದ್ದಾರೆ. ಇದೇ ಕೃಷ್ಣನ ಉಪದೇಶ. ಇದು ಜ್ಞಾನಿ ಇರತಕ್ಕಂತಹ ಸ್ಥಿತಿ. ಇದು ಅವನು ಕರ್ಮ ಮಾಡ್ತಾ ಇದ್ದರೂ ಕೂಡ ನಾನು ಕರ್ಮವನ್ನು ಮಾಡಿದ್ದೇನೆ ಅನ್ನುವಂತಹ ಅಹಂಕಾರವಾಗಲಿ, ಅಭಿಮಾನವಾಗಲಿ, ತಾದಾತ್ಮ್ಯವಾಗಲಿ ಅವನಲ್ಲಿ ಇರೋದಿಲ್ಲ. ಅದೇ ರೀತಿ ಕರ್ಮ ಭಾವದಿಂದ ಇದ್ದರೂ ಕೂಡ ಅದನ್ನು ಕೂಡ ಅವನು ಆತ್ಮನಿಗೆ ಆರೋಪಿಸೋದಿಲ್ಲ. ಅದು ಆ ಸುಖವೇನೋ ಆತ್ಮನಿಗೆ ಸಂಬಂಧಿಸಿದ್ದಲ್ಲ. ಈ ರೀತಿ ತಿಳಿದುಕೊಂಡು ಕರ್ಮದಲ್ಲಿ ಅಕರ್ಮವನ್ನು ನೋಡ್ತಾನೆ, ಅಕರ್ಮದಲ್ಲಿ ಕರ್ಮವನ್ನು ನೋಡ್ತಾನೆ. ಅಕರ್ಮದಲ್ಲೂ ಕೂಡ ಅವಿದ್ಯೆಯಲ್ಲಿರೋದ್ರಿಂದ ಕರ್ತೃತ್ವ ಭಾವನೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಕೇವಲ ಕರ್ಮದಿಂದ ಸ್ವಲ್ಪ ಕಾಲ ಅವನು ನಿವೃತ್ತಿಯನ್ನು ಪಡ್ಕೊಂಡಿರ್ತಾನಷ್ಟೇ. ಆ ನಿವೃತ್ತಿ ಅನ್ನುವಂಥದ್ದು ಒಂದು ರೀತಿಯ ಕರ್ಮವೇ ಅಂತ ಶಂಕರಾಚಾರ್ಯರು ಇಲ್ಲಿ ಪ್ರತಿಪಾದಿಸ್ತಾ ಇದ್ದಾರೆ. ಆದ್ದರಿಂದ ಈ ಶ್ಲೋಕ ಸ್ವಲ್ಪ ಕ್ಲಿಷ್ಟವಾದದ್ದು. ಇದನ್ನು ನಾವು ಮತ್ತೆ ಮತ್ತೆ ಅಧ್ಯಯನ ಮಾಡಿ ತಿಳ್ಕೊಳ್ಬೇಕಾಗತ್ತೆ. ಅದರಿಂದ ಕರ್ಮಣಿ ಅಕರ್ಮಯ ಪಶ್ಯೇತು ಎಂಬ ಈ ವಾಕ್ಯ ಇದೆಯಲ್ಲ, ಇದಕ್ಕೆ ಇದೇ ಅರ್ಥ ಅಂತ ಹೇಳಿ ಹಲವಾರು ವಾದ ವಿವಾದಗಳನ್ನು ಆಚಾರ್ಯರು ಮಾಡ್ತಾ ಇದ್ದಾರೆ. ತದೇತತ್ ಕರ್ಮಾದೌ ಅಕರ್ಮಾದಿ ದರ್ಶನಂ ಸ್ತೂಯತೆ. ಜ್ಞಾನಿಯ ಅವಸ್ಥೆ ಇದು. ಯಾರು ಕರ್ಮದಲ್ಲಿ ಅಕರ್ಮವನ್ನು ನೋಡುತ್ತಾನೆಯೋ, ಅಕರ್ಮದಲ್ಲಿ ಕರ್ಮವನ್ನು ನೋಡುತ್ತಾನೆಯೋ ಅವನು ನಿಜವಾಗಲೂ ಜ್ಞಾನಿ ಅಂತ ಹೇಳಿ ಆ ದರ್ಶನ ಎಲ್ಲಿ ಉಂಟಾಗುತ್ತೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾನೆ. ಯಸ್ಯ ಸರ್ವೇ ಸಮಾರಂಭಾಃ ಕಾಮಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿ ದಗ್ಧಕರ್ಮಾಣಂ ತಮಾಹುಃ ಪಂಡಿತಂ ಬುಧಾಃ. ಯಸ್ಯ ಅಂದರೆ ಈ ರೀತಿ ಕರ್ಮದಲ್ಲಿ ಅಕರ್ಮವನ್ನು ನೋಡ್ತಾ ಇರ್ತಕ್ಕಂಥವನು, ಅಕರ್ಮದಲ್ಲಿ ಕರ್ಮವನ್ನು ನೋಡ್ತಾ ಇರ್ತಕ್ಕಂಥವನು ಅಂತ ಅರ್ಥ. ಅವನೇ ನಿಜವಾಗಿ ಸರಿಯಾಗಿ ನೋಡ್ತಾ ಇದ್ದಾನೆ. ಅವನ ಸಮಾರಂಭಾಃ, ಅವನು ಮಾಡ್ತಕ್ಕಂತಹ ಎಲ್ಲ ಕರ್ಮಗಳೂ ಕೂಡ ಸಮಾರಭ್ಯತೆ ಇತಿ ಸಮಾರಂಭಾಃ, ಆರಂಭಿಸುವಂಥವುಗಳು ಅಂತ ಹೇಳಿ
ಎಲ್ಲ ಕರ್ಮಗಳನ್ನು ಕೂಡ ಸಮಾರಂಭ ಅಂತ ಹೇಳ್ತಾ ಇದ್ದಾರೆ. ಆ ಕರ್ಮಗಳನ್ನು ಯಾವ ರೀತಿ ಮಾಡಬೇಕು? ಅವನು ಕಾಮ ಸಂಕಲ್ಪವರ್ಜಿತಾ, ಕಾಮದಿಂದ ಕೂಡಿದ ಕರ್ಮಗಳು ಅಜ್ಞಾನಿ ಮಾಡ್ತಕ್ಕಂತಹ ಕರ್ಮಗಳು, ಕಾಮವರ್ಜಿತವಾಗಿ ಮಾಡ್ತಕ್ಕಂತಹ ಕರ್ಮಗಳು ಜ್ಞಾನಿ ಮಾಡ್ತಕ್ಕಂತಹ ಕರ್ಮಗಳು, ಕಾಮದಿಂದ ಕೂಡದೇ ಇರ್ತಕ್ಕಂಥವುಗಳು ಕಾಮವರ್ಜಿತಗಳಾಗಿ ಇರ್ತಕ್ಕಂಥವುಗಳು, ಹಾಗೆ ಸಂಕಲ್ಪವರ್ಜಿತಗಳಾಗಿರ್ತಕ್ಕಂಥವುಗಳು. ಮುಂದೆ ಕೃಷ್ಣನೇ ಹೇಳ್ತಾನೆ, ಸಂಕಲ್ಪ ಪ್ರಭವಾನ್ ಕಾಮಾನ್, ಎಲ್ಲ ಕಾಮನೆಗಳು ಕೂಡ ಸಂಕಲ್ಪದಿಂದ ಬರುತ್ತೆ ಅಂತ ಹೇಳ್ತಾನೆ. ಸಂಕಲ್ಪವೇ ಕಾಮಕ್ಕೆ ಕಾರಣ ಅಂತ ಕೃಷ್ಣ ಮನೋವೈಜ್ಞಾನಿಕವಾಗಿರ್ತಕ್ಕಂತಹ ಸತ್ಯವನ್ನು ನಮಗೆ ಹೇಳಿಕೊಡ್ತಾನೆ. ಆ ರೀತಿ ಕಾಮವರ್ಜಿತವಾಗಿರುವಂತಹ, ಸಂಕಲ್ಪವರ್ಜಿತವಾಗಿರ್ತಕ್ಕಂತಹ ಕೇವಲ ಚೇಷ್ಟಾ ಮಾತ್ರ, ಚಟುವಟಿಕೆ ಅಷ್ಟೇ, ಅದರಲ್ಲಿ ಕಾಮನೆಯೂ ಇಲ್ಲ, ಕಾಮನೆಗೆ ಕಾರಣವಾಗಿರ್ತಕ್ಕಂತಹ ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅನ್ನುವಂತಹ ಸಂಕಲ್ಪವೂ ಇಲ್ಲ. ಹಾಗಾದರೆ ಅಂತಹ ಜ್ಞಾನಿ ಯಾಕೆ ಕೆಲಸ ಮಾಡ್ತಾ ಇದ್ದಾನೆ, ಯಾಕೆ ಕರ್ಮವನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಲೋಕ ಸಂಗ್ರಹಾರ್ಥಂ, ಲೋಕದ ಒಳಿತಿಗಾಗಿ, ಲೋಕದ ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಮಾಡ್ತಾ ಇದ್ದಾನೆ. ತನಗೋಸ್ಕರವಾಗಿ ಅವನಿಗೋಸ್ಕರವಾಗಿ ಯಾವುದೇ ಒಂದು ಉದ್ದೇಶ ಇಲ್ಲ ಅವನಿಗೆ, ಧ್ಯೇಯ ಇಲ್ಲ, ಗುರಿ ಇಲ್ಲ ಅವನಿಗೆ. ಸುಮ್ಮನೆ ಜೀವನ ಯಾತ್ರೆಗಾಗಿ ಮಾಡ್ತಾ ಇದ್ದಾನೆ. ಎಲ್ಲ ಲೋಕ ಸಂಗ್ರಹಕ್ಕಾಗಿ ಮಾಡ್ತಾ ಇದ್ದಾನೆ ಕೆಲವು ಕರ್ಮಗಳನ್ನು, ಇಲ್ಲಾಂದರೆ ಜೀವನವನ್ನು ಯಾಪನೆ ಮಾಡೋದಕ್ಕೆ, ದೇಹವನ್ನು ಕಾಪಾಡಿಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ತಾ ಇದ್ದಾನೆ. ಜೀವನ ಮಾತ್ರಾರ್ಥಂ. ಅವನಲ್ಲಿ ಯಾವ ಸ್ಥಿತಿಯನ್ನು ಕಾಣುತ್ತೇವೆ ಅಂತಂದರೆ ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಈಗಾಗಲೇ ಅವನ ದರ್ಶನವನ್ನು ನೋಡಿದ್ದೇವೆ ವಿಸ್ತಾರವಾಗಿ. ಕರ್ಮದಲ್ಲಿ ಅಕರ್ಮವನ್ನು ನೋಡ್ತಾ ಇದ್ದಾನವನು, ಅದೇ ಜ್ಞಾನ ಅಂತ ಇಲ್ಲಿ ಶಂಕರಾಚಾರ್ಯರು ವಿವರಿಸ್ತಾರೆ. ಕರ್ಮಾದೌ ಅಕರ್ಮಾದಿ ದರ್ಶನಂ ಜ್ಞಾನಂ. ಕರ್ಮದಲ್ಲಿ ಅಕರ್ಮಾದಿಗಳನ್ನು ನೋಡ್ತಕ್ಕಂಥದ್ದು ಜ್ಞಾನ ಅಂತೆ, ಅದೇ ಅಗ್ನಿಯಂತೆ. ಜ್ಞಾನವೇ ಅಗ್ನಿ. ಇದು ಜ್ಞಾನ ಬೇರೆಯಲ್ಲ, ಅಗ್ನಿ ಬೇರೆಯಲ್ಲ. ಆ ಜ್ಞಾನಾಗ್ನಿಯಿಂದ ಸುಟ್ಟು ಹೋಗುತ್ತವಂತೆ ಯಾವುದೋ ಕರ್ಮಗಳು. ಎಂತಹ ಕರ್ಮಗಳು ಸುಟ್ಟು ಹೋಗುತ್ತವೆ? ಶುಭಾಶುಭ ಲಕ್ಷಣಾನಿ ಕರ್ಮಾಣಿ ಜ್ಞಾನಾಗ್ನಿನ ದಗ್ಧಾನಿ. ಜ್ಞಾನಾಗ್ನಿಯಿಂದ ಪುಣ್ಯ ಅಪುಣ್ಯ ಮುಂತಾದಂತಹ ಎಲ್ಲ ಕರ್ಮಗಳು ಕೂಡ ಸುಟ್ಟು ಹೋಗುತ್ತವಂತೆ. ಅವನನ್ನು ಪರಮಾರ್ಥತಃ, ಪಾರಮಾರ್ಥಿಕ ದೃಷ್ಟಿಯಿಂದ, ನಿಮ್ಮ ದೃಷ್ಟಿಯಿಂದ ಅವನು ಕೆಲಸ ಮಾಡ್ತಾ ಇರಬಹುದು, ಅವನನ್ನು ನಾವು ಸಾಧಾರಣ ಮನುಷ್ಯ ಅಂತ ಅಂದ್ಕೊಂಡಿರಬಹುದು. ಆದರೆ ಪಾರಮಾರ್ಥಿಕವಾಗಿ ನಿಜವಾಗಿ ಅವನು ಯಾರಪ್ಪ ಅಂತ ಹೇಳಿದ್ರೆ ಪಂಡಿತಂ ಬುಧಾಹ. ಪಂಡಿತ ಅಂತ ಕರೀತಾರಂತೆ. ಯಾರು ಕರೀತಾರೆ ಅಂತಂದರೆ ಬುಧಾಹ, ಬ್ರಹ್ಮವಿದರು ಅಂತ ಹೇಳಿ. ಪಂಡಿತ ಅಂದರೆ ಬ್ರಹ್ಮಜ್ಞನಾಗಿರ್ತಕ್ಕಂಥವನು, ಬ್ರಹ್ಮವನ್ನು ತಿಳ್ಕೊಂಡಿರ್ತಕ್ಕಂಥವನು ಅಂತ ಹೇಳಿ ಬುಧರು, ಬ್ರಹ್ಮವಿದರು ಹೇಳ್ತಾರಂತೆ. ಅಂದರೆ ಸಾಧಾರಣ ಮನುಷ್ಯರಿಗೆ ಈ ಮಹಾತ್ಮನ ಲಕ್ಷಣಗಳನ್ನು ತಿಳಿದುಕೊಳ್ತಕ್ಕಂಥದ್ದು ಬಹಳ ಕಷ್ಟ ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. ಹೀಗೆ ಕರ್ಮಗಳಲ್ಲಿ ಅಕರ್ಮವನ್ನು ನೋಡಿಕೊಂಡು ಅಕರ್ಮವನ್ನೇ ಎಲ್ಲ ಕಡೆ ನೋಡ್ತಾ ಇರ್ತವನು ಸನ್ಯಾಸಿ. ಕರ್ಮದ ಅಭಾವವನ್ನೇ ಎಲ್ಲ ಕಡೆ ನೋಡ್ತಾ ಇದ್ದಾನವನು. ಹೊರಗಡೆ ಕರ್ಮ ನಡೀತಾ ಇದ್ದರೂ ಕೂಡ ನಾನು ಮಾಡ್ತಕ್ಕಂಥವನಲ್ಲ ಅಂತ ಕರ್ತೃತ್ವ ಮತ್ತು ಭೋಕ್ತೃತ್ವದ ಅಭಾವವನ್ನೇ ಎಲ್ಲ ಕಡೆ ಅವನು ನೋಡ್ತಾ ಇರ್ತಕ್ಕಂಥವನು. ಅವನನ್ನು ಸನ್ಯಾಸಿ ಅಂತ ಕರೀತಾರೆ. ಅವನು ನಿಷ್ಕಾಮನಾಗಿ ತಾನು ಜೀವಿಸುವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರವೇ ಮಾಡ್ತಾ ಇರ್ತಾನಂತೆ. ಈ ವಿವೇಕವ ಉಂಟಾಗೋದಕ್ಕಿಂತ ಮುಂಚೆ ಅವನು ಕರ್ಮದಲ್ಲಿ ತೊಡಗಿರ್ತಾನೆ. ಆದರೆ ವಿವೇಕ ಉಂಟಾದ ಮೇಲೆ
ಜೀವನ ಯಾತ್ರೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ತಾನವನು. ಎಲ್ಲ ಕರ್ಮಗಳಲ್ಲಿ ಯಾವ ಪ್ರಯೋಜನವನ್ನೂ ಇಲ್ಲ ಅಂತ ಹೇಳಿ ಕರ್ಮಗಳನ್ನು ಅವನು ಪರಿತ್ಯಾಗ ಮಾಡ್ತಾನೆ. ಅಥವಾ ಕರ್ಮಗಳನ್ನು ಮಾಡ್ತಕ್ಕಂತಹ ಒಂದು ಸಂಭವ ಒದಗಿ ಬಂದರೂ ಕೂಡ ಸಂಘರಹಿತಯ, ಯಾವುದೇ ಸಂಘವಿಲ್ಲದೆ, ನಾನು ಕರ್ತೃ ನಾನು ಭೋಕ್ತೃ ಅನ್ನುವಂತಹ ಅಭಿಮಾನವಿಲ್ಲದೆ ಫಲಾಭಿಸಂಧಿ ರಹಿತನಾಗಿ ಆ ಕರ್ಮಗಳಲ್ಲಿರ್ತಕ್ಕಂತಹ ಒಂದು ಫಲ ಏನಿದೆ, ಕರ್ಮದ ಫಲಗಳು ನನಗೆ ಬೇಡ ಬೇಡ ಅನ್ನುವಂತಹ ದೃಷ್ಟಿಯಿಂದನೇ ಕೇವಲ ಲೋಕ ಸಂಗ್ರಹಕ್ಕಾಗಿ, ಲೋಕಕ್ಕೆ ಒಳಿತಾಗಲಿ ಅನ್ನುವಂಥ ವಿಚಾರದಿಂದ ಮಾತ್ರವೇ ಅವನು ಕರ್ಮವನ್ನು ಮಾಡ್ತಾನೆ. ಹೀಗೆ ಹಿಂದಿನ ತಾನು ತನಗೆ ಜ್ಞಾನ ಆಗೋದಕ್ಕಿಂತ ಮುಂಚೆ ಯಾವ ರೀತಿ ಕರ್ಮ ಮಾಡ್ತಾ ಇದ್ನೋ ಅದೇ ರೀತಿ ಈಗ ಜ್ಞಾನಿಯಾದ ಮೇಲೂ ಅವನು ಕರ್ಮ ಮಾಡಿದ್ರೂ ಕೂಡ ಅವನು ಏನೂ ಮಾಡುವುದಿಲ್ಲ. ಏಕೆಂದರೆ ಅವನಿಗೆ ನಿಜವಾದ ಅರ್ಥದಲ್ಲಿ ಕರ್ಮ ಅನ್ನೋದು ಸಾಧ್ಯವಾಗೋದೇ ಇಲ್ಲ. ಅವನಿಗೆ ಕರ್ತೃತ್ವ ಭೋಕ್ತೃತ್ವಾದಿಗಳು ಅವನಿಗೆ ಇರೋದಿಲ್ಲ. ಕೇವಲ ಲೋಕ ಸಂಗ್ರಹಾರ್ಥವಾಗಿ ಮಾಡ್ತಾನೆ. ಇಲ್ಲ ಅಂದರೆ ತನ್ನ ಜೀವನ ಯಾಪನೆಯನ್ನು ಮಾಡೋದಕ್ಕೆ ಊಟ ಭಿಕ್ಷಾದಿಗಳನ್ನು ಮಾಡ್ಕೊಂಡಿರ್ತಾನಂಥವನು. ಯಾಕಂತಂದರೆ ಜ್ಞಾನಾಗ್ನಿ ಅನ್ನುವಂಥದ್ದು ಅವನ ಎಲ್ಲ ಕರ್ಮದ ಲೇಷಗಳನ್ನು, ಕರ್ಮ ಸಂಸ್ಕಾರಗಳನ್ನು ನಾಶ ಮಾಡಿದೆ. ಅಂತಹ ಕರ್ಮ ಏನಿದೆ, ಅಂತಹ ಜ್ಞಾನಾಗ್ನಿ ಸುಟ್ಟು ಹಾಕಿರ್ತಕ್ಕಂತಹ ಕರ್ಮ ಲೇಷಗಳನ್ನು, ಕರ್ಮ ಸಂಸ್ಕಾರಗಳನ್ನು ಸುಟ್ಟು ಹಾಕಿಬಿಟ್ಟಿದ್ರೆ, ಅದಾದ ಮೇಲೂ ಅವನು ಕರ್ಮನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಕರ್ಮವಾಗೋಕ್ಕೆ ಸಾಧ್ಯ ಇಲ್ಲ, ಅದು ಅಕರ್ಮವೇ ಅಂತ ಹೇಳಿ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ತೋರಿಸ್ತಾ ಇದ್ದಾನಂತೆ. ತ್ಯಕ್ತ್ವಾ ಕರ್ಮ ಫಲಾಸಂಗಂ ನಿತ್ಯತೃಪ್ತಃ ನಿರಾಶ್ರಯಃ ಕರ್ಮಣಿ ಅಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ತ್ಯಕ್ತ್ವಾ ಕರ್ಮ ಫಲಾಸಂಗಂ, ಕರ್ಮದಲ್ಲಿ ಅಭಿಮಾನವನ್ನು ಸಂಪೂರ್ಣವಾಗಿ ತ್ಯಜಿಸಿ ಬಿಟ್ಟಿದ್ದಾನೆ. ಫಲಾಸಂಗಂ ಅಂದರೆ ಫಲದಲ್ಲಿ ಸಂಘ, ಕರ್ಮದ ಫಲದಲ್ಲಿ ಸಂಘವನ್ನು ಬಿಟ್ಟು ಬಿಟ್ಟಿದ್ದಾನವನು. ಅದೇ ಹೇಳಿದ್ದು ಹಿಂದಿನ ಶ್ಲೋಕದಲ್ಲಿ, ಜ್ಞಾನಾಗ್ನಿ ಅನ್ನುವಂಥದ್ದು ಅವನ ಎಲ್ಲ ಕರ್ಮಗಳನ್ನು ಸುಟ್ಟು ಹಾಕಿದೆ. ಈ ಯಥೋಕ್ತವಾದ ಜ್ಞಾನದಿಂದ ನಿತ್ಯ ತೃಪ್ತಃ ನಿರಾಶ್ರಯ, ಯಾವ ಆಕಾಂಕ್ಷೆಯೂ ಅವನಲ್ಲಿ ಉಂಟಾಗೋದಿಲ್ಲ. ನಿತ್ಯ ತೃಪ್ತನಾಗಿರ್ತಾನೆ, ನಿರಾಶ್ರಯನಾಗಿರ್ತಾನೆ. ಆಶ್ರಯ ಯಾವುದೂ ಇರೋದಿಲ್ಲ. ಆಶ್ರಯ ಅಂತಂದ್ರೆ ಏನು ಅನ್ನೋದನ್ನು ಶಂಕರಾಚಾರ್ಯರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆಶ್ರಯೋ ನಾಮ ಯದಾಶ್ರಿತ್ಯ ಪುರುಷಾರ್ಥಂ ಸಿಷಾಧಯಿಷತಿ. ಯಾವುದಾದರೂ ಒಂದನ್ನು ಅವಲಂಬನೆ ಮಾಡಿಕೊಂಡು ಧರ್ಮ ಅರ್ಥ ಕಾಮ ಮುಂತಾದವುಗಳನ್ನು ಪಡ್ಕೊಳ್ಳೋದಕ್ಕೆ ಒಬ್ಬ ಇಚ್ಛೆ ಪಡ್ತಾನೆ, ಪುರುಷಾರ್ಥವನ್ನು, ಅದನ್ನು ಆಶ್ರಯ ಅಂತ ಕರೀತಾರೆ. ಅಂದರೆ ಯಾವುದೋ ಒಂದು ಫಲ, ಈ ಜಗತ್ತಿನಲ್ಲಿ ಸಂಪತ್ತು ಕೀರ್ತಿ ಮುಂತಾದಂಥವುಗಳು ಬೇಕು, ಅಥವಾ ಲೋಕದಲ್ಲಿ ಏನೋ ಒಂದು ಭೋಗ ಬೇಕು ಅನ್ನುವಂತಹ ಇಚ್ಛೆಯಿಂದ ಅದಕ್ಕೆ ಸಾಧನವನ್ನು ಅವಲಂಬನೆಯನ್ನು ಮಾಡ್ತಕ್ಕಂಥದ್ದು, ಅದಕ್ಕೆ ಸಾಧನೆಯನ್ನು ಮಾಡ್ತಕ್ಕಂಥದ್ದು, ಅದನ್ನು ಆಶ್ರಯ ಅಂತ ಕರೀತಾರೆ. ಆ ಸಾಧನೆಗಾಗಿ ಅವಲಂಬಿಸಿಕೊಂಡಿರ್ತಕ್ಕಂಥದ್ದನ್ನು ಆಶ್ರಯ ಅಂತ ಕರೀತಾರೆ. ಅಂತಹ ಯಾವುದೇ ಆಶ್ರಯ ಅವನಿಗಿಲ್ಲ. ಯಾಕೆಂತಂದರೆ ಅವನು ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಕೂಡ ಅವನಿಗೆ ಬೇಕಾದದ್ದು ಯಾವುದೂ ಇರೋದಿಲ್ಲ. ಅವನು ಯಾವುದನ್ನು ಪಡೆದುಕೊಳ್ಳಬೇಕು ಅಂತ ಇಚ್ಛೆ ಪಟ್ಟಿದ್ನೋ ಅಂತಹ ಆತ್ಯಂತಿಕವಾಗಿರ್ತಕ್ಕಂತಹ ನಿಷ್ಕಾಮ ಭಾವವನ್ನು, ಬ್ರಾಹ್ಮೀ ಭಾವವನ್ನು ಅವನು ಈಗಾಗಲೇ ಪಡೆದುಕೊಂಡಿದ್ದಾನೆ ಅಂತರ್ಥ. ಆದ್ದರಿಂದ ಕರ್ಮಣಿ ಅಭಿಪ್ರವೃತ್ತೋಪಿ, ಇಂತಹ ಜ್ಞಾನಿ ತಾನು ಕರ್ಮವನ್ನು ಮಾಡಿದರೂ ಕೂಡ ಅದು ಅಕರ್ಮವೇ ಆಗಿದೆ. ನೈವ ಕಿಂಚಿತ್ ಕರೋತಿ ಸಹ, ಕರ್ಮದಲ್ಲಿ ತೊಡಗಿದ್ರೂ ಕೂಡ ಅವನು ಏನನ್ನೂ ಮಾಡ್ತಾ ಇರೋದಿಲ್ಲ. ಇದಕ್ಕೆ ವಿವರಣೆಯನ್ನು ಆಚಾರ್ಯರು ಹೀಗೆ ಕೊಡ್ತಾರೆ. ತಸ್ಯ ನಿಷ್ಕ್ರಿಯಾತ್ಮ ದರ್ಶನ ಸಂಪನ್ನತ್ವಾತ್
ನಿಷ್ಕ್ರಿಯವಾಗಿರ್ತಕ್ಕಂತಹ ಆತ್ಮದರ್ಶನವನ್ನು ಅವನು ಈಗಾಗಲೇ ಮಾಡಿಕೊಂಡಿದ್ದಾನೆ. ಆದ್ದರಿಂದ ಅವನಿಗೆ ಕರ್ಮವಾಗಲಿ ಅದರ ಸಾಧನವಾಗಲಿ ಯಾವುದೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಯಾವುದನ್ನು ನಿಜವಾಗಲೂ ಪಡೆದುಕೊಂಡ್ರೆ ನಾವು ಕೃತಕೃತ್ಯರಾಗುತ್ತೇವೆ, ಅದನ್ನು ಈಗಾಗಲೇ ಅವನು ಪಡ್ಕೊಂಡಿದ್ದಾನವನು. ಪರಿತ್ಯಕ್ತಮೇವ ಸ್ವಸಾಧನಂ ಕರ್ಮ ಪರಿತ್ಯಕ್ತಮೇವ. ಅವನು ಈಗಾಗಲೇ ಕರ್ಮವನ್ನಾಗಲಿ ಕರ್ಮ ಫಲವನ್ನಾಗಲಿ ತ್ಯಾಗ ಮಾಡಿಯೇ ಇದ್ದಾನೆ. ಅದರಿಂದ ಅವನು ಬರೋದಕ್ಕೆ ಸಾಧ್ಯ ಇಲ್ಲ. ಏನೇನು ಕರ್ಮಗಳನ್ನು ಮಾಡ್ತಾನೆ, ಇಲ್ಲ ಲೋಕಕ್ಕೆ ಒಳಿತಾಗಲಿ ಅಂತ ಮಾಡ್ತಾನೆ, ಅಥವಾ ಯಾರೋ ಒಬ್ಬರು ಶಿಷ್ಟರು ಸಜ್ಜನರು ಇವನೇನು ಕೆಲಸವನ್ನೇ ಮಾಡ್ತಾ ಇಲ್ಲ ಅಂತ ನಿಂದೆ ಮಾಡ್ತಾರಲ್ಲ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವನು ಕೆಲಸವನ್ನು ಮಾಡ್ತಾ ಇರ್ಬೋದು ಅಷ್ಟೇ. ಹಾಗಂತ ಅವನು ತಾನು ಜ್ಞಾನವನ್ನು ಪಡ್ಕೊಳ್ಳೋದಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ವೃತ್ತಿಯನ್ನು ಕೈಗೊಂಡಿದ್ದರೆ ಅದನ್ನೇ ಜ್ಞಾನಿ ಆದಮೇಲೂ ಮಾಡ್ತಾ ಇದ್ದರೂ ಕೂಡ ನಿಷ್ಕ್ರಿಯಾತ್ಮ ದರ್ಶನ ಸಂಪನ್ನತ್ವಾತ್ ನೈವ ಕಿಂಚಿತ್ ಕರೋತಿ ಸಹ. ನಿಷ್ಕ್ರಿಯಾತ್ಮ ದರ್ಶನವನ್ನು, ನಿಷ್ಕ್ರಿಯವಾಗಿರ್ತಕ್ಕಂತಹ ಆತ್ಮವೇ ನಾನು, ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ದರ್ಶನ ಅವನಿಗೆ ಆಗಿರೋದರಿಂದ ಅವನು ಯಾವ ಕರ್ಮವನ್ನೂ ಮಾಡಿದ ಹಾಗಲ್ಲ, ಅವನು ಕರ್ಮವನ್ನು ಮಾಡುವುದೇ ಇಲ್ಲ ಅನ್ನುವಂತಹ ತತ್ವವನ್ನು ಈ ಶ್ಲೋಕದಲ್ಲಿ ಆಚಾರ್ಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷ್ಣನ ಉಪದೇಶದ ನಿಜವಾಗಿರ್ತಕ್ಕಂತಹ ಅಂತರಂಗವನ್ನು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.